ಎಲ್ಲರೂ ಆರಾಮಾಗಿದ್ವಿ. ಮತ್ತು ನನ್ನ ಚಾನಲ್ಗೆ 2 ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಹೀಗೆ ಸಪೋರ್ಟ್ ಮಾಡಿರಿ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತು ನಾನು ಯಾವ ಕಡೆ ಬಂದಿದ್ದೀನಪ್ಪ ಅಂತಂದರೆ ಒಂದು ಹೊಸ ವಿಡಿಯೋ ಮಾಡಬೇಕಂತ ಅಂದ್ಕೊಂಡು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೆ ಸ್ವಾಗತ ಮಾಡ್ತೀನಿ ಗಾಯ್ಸ್. ಹೌದು ಗಾಯ್ಸ್, ನಾವು ಎಲ್ಲಿದ್ದೀವಿ ಅಂತ ನೋಡಿ. ये फोटो बस आणि हे फोटो ಹಾಯ್ ಗೈಸ್, ನೋಡಿದ್ರಲ್ಲ ನೀವು ಇವಾಗ ನಾನು ಎಲ್ಲಿದ್ದೀನಿ ಅಂತ. ಇವಾಗ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ನಾನು ಎಲ್ಲಿದ್ದೀನಿ ಅಂತ. ಶನಿವಾರ ವಾಡದಲ್ಲಿ ಇರೋದು. ಈ ಶನಿವಾರ ವಾಡದ ಬಗ್ಗೆ ವಿಶೇಷತೆ ಏನಪ್ಪ ಅಂತಂದರೆ ಇವಾಗ ಆಲ್ರೆಡಿ ಮೂವಿನೂ ಬಂದದ. ನೀವು ನೋಡಿರ್ಬೋದು, ದೀಪಿಕಾ ಪಡುಕೋಣೆ ಮತ್ತು ರಣವೀರ್ ಸಿಂಗ್ ಅವರ ಮೂವಿಯಲ್ಲಿ ಎಲ್ಲ ಸ್ಟೋರಿ ಎಲ್ಲ ಹೇಳಿದ್ದಾರೆ ಗೈಸ್. ಇವಾಗ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು. ಆದರೂ ನಾನು ನನಗೆ ಎಷ್ಟು ಗೊತ್ತದ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಹೌದು ಗೈಸ್, ಮೇನ್ ಎಂಟ್ರಿ ಅಲ್ಲಿಂದ ಬಂದು ಇಲ್ಲಿ ನೀವು ನೋಡ್ಬೋದು. ಮೇನ್ ಎಂಟ್ರಿ ಒಳಗಡೆ ಹೋಗೋದು ಈ ಬಾಗಿಲಿನಿಂದ. ಮೇನ್ ದರ್ವಾಜ ಇದೆ ಗೈಸ್. ನೀವು ದರ್ವಾಜನೂ ನೋಡ್ಬೋದು, ಎಷ್ಟು ಮಜಬೂತ್ ಆಗಿದೆ ಅಂತ ನೋಡ್ಬೋದು. ಮತ್ತು ನಿಮಗೆ ಕಾಣಿಸ್ತಾ ಇರಬಹುದು ಈಚ್ ಕಡೆ ಚಂದ್ರನ ಚಿತ್ರ ಮತ್ತು ಈ ಕಡೆ ಸೂರ್ಯನ ಚಿತ್ರ ಇದೆ ಗೈಸ್. ಅದು ಯಾಕಪ್ಪ ಅಂತಂದ್ರೆ ಆಗಿನ ಕಾಲದಲ್ಲಿ, ಇವಾಗಿಲ್ಲ, ಆಗಿನ ಕಾಲದಲ್ಲಿ ಚಂದ್ರ ಇದ್ರೆ ರಾತ್ರಿದಾಗ ಅದು ಓಪನ್ ಮಾಡ್ತಿದ್ದರಂತ ದರ್ವಾಜ. ಮತ್ತು ಸೂರ್ಯ ಇದ್ದಿನೊಳಗೆ ಬೆಳಗಾಗಿನ ಮೇಲೆ ದರ್ವಾಜ ಓಪನ್ ಮಾಡ್ತಿದ್ದರಂತ ಗೈಸ್, ಆಗಿನ ಕಾಲದಲ್ಲಿ, ಇವಾಗಿಲ್ಲ. ಬನ್ನಿ ಗೈಸ್, ನೋಡ್ಬೋದು ಇಲ್ಲಿಂದ ಸಿಡಿ ಇದೆ. ಸಿಡಿ ಎಷ್ಟು ಎತ್ತರವಾಗಿದೆ ನೋಡ್ಬೋದು ನೀವು. तो उसको वापस साइड में बड़ा टाका बनाए, 1000 लोगों का कुआं में से उसमें पानी डालते थे और उसमें से पूरा पानी और सामने उसको पुलिस के
ಇದು ನೋಡ್ಬೋದು ಗೈಸ್, ಇದು ಮಸ್ತಾನಿ ದರ್ವಾಜ ಅಂತ ಇದೆ, ನೋಡ್ಬೋದು ನೀವು. ನೋಡಿ ಗೈಸ್, ಇದು ಕಿಟಕಿ ದರ್ವಾಜ ಅಂತ. ಕಿಟಕಿ ದರ್ವಾಜ ಯಾಕಪ್ಪ ಅಂತಂದ್ರ ಇಷ್ಟು ನೋಡ್ಲತ್ತೀರಲ್ಲ, ಇದು ಇಷ್ಟೇ ಸಣ್ಣದದ ಗೈಸ್. ಕಿಟಕಿ ಅಂದ್ರೆ ಇಷ್ಟೊಂದು ದೊಡ್ಡದಲ್ಲ, ಇಷ್ಟೇ ಇದೆ. ಇದು ಮಾತ್ರ ತೆಗಿತಿದ್ದೀರಂತ ಗೈಸ್, ಪೂರ ತೆಗಿತಿದ್ದಿಲ್ಲ ಅಂತ. ಇದು ಕಿಟಕಿ ಅಂದ್ರೆ ಇದು ಇಷ್ಟೇ ತೆಗಿತಿದ್ದೀರಂತ, ಅದಕ್ಕೆ ಇದರ ಹೆಸರು ಕಿಟಕಿ ದರ್ವಾಜ ಅಂತ. ಇವಾಗ ಕೂತ್ಕೊಂಡ್ವಿ, ಯಾಕಂದ್ರೆ ಪೂರ ಒಂದು ರೌಂಡ್ ಹೋಗಿ ಬಂದ್ವಿ, ಹಾಗಾಗಿ ಇವಾಗ ಕೂತ್ಕೊಂಡು ಮಾತಾಡ್ಲತ್ತಿದ್ದ. ನೀವು ನೋಡ್ಬೋದು, ಇದೇ ಶನಿವಾರ ವಾಡ. ಇದ್ರದ್ದು ವಿಶೇಷತೆ ಏನು ಅಂತಂದ್ರೆ, ಇದು 3 ಫ್ಲೋರ್ ಇತ್ತಂತ ಗೈಸ್, 3 ಫ್ಲೋರ್ ಇತ್ತಂತ. ಆವಾಗ ಬೆಂಕಿ ಹತ್ತಿ ಪೂರ ಸುಟ್ಟು ಹೋಗಿದೆ ಅಂತ ಗೈಸ್. ಇದು ಪೂರ ಇಲ್ಲೆಲ್ಲ ಮಹಲ್ ಇದ್ದಿದ್ದೀವಂತ, ನೋಡ್ಲಕ್ಕೆ ಸುಂದರವಾಗಿದ್ದೀವಂತ ಗೈಸ್. ಇವಾಗ ಏನು ಇಲ್ಲ, ಪೂರ ಸುಟ್ಟು ಹೋಗಿದೆ ಗೈಸ್. ಇವಾಗ ಇದು ಪೂರ ಜಮೀನ್ ಖಾಲಿ ಇದೆ. ಅದು 1 ಮಂಜಿಲ್ ಮಾತ್ರ ಇದೆ ಗೈಸ್. ಮೇಲ್ಗಡೆ 2 ಫ್ಲೋರ್ ಪೂರ ಕೆಡಕಿ, ಇದು ಒಂದೇ ಫ್ಲೋರ್ ಇಟ್ಕೊಂಡಿದ್ದಾರೆ. ಇದೇ ಶನಿವಾರ ವಾಡ, ನೋಡ್ಬಹುದು ನೀವು. depan
ಹೊರಗಡೆ ಬಂದ್ವಿ ಗೈಸ್. ಒಳಗಡೆಯಿಂದ ಹೇಗೆಲ್ಲ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿರಿ. ಮತ್ತು ಹೀಗೆ ಇದೇ ಥರ ವಿಡಿಯೋ ನೋಡಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಇರಲಿ ಗೈಸ್. ಬಾಯ್ ಬಾಯ್.